ಈ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತರ್ತೇವೆ ಅಂತೇಳಿ ಕಳೆದ ಸಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿಗ್ನೇಚರ್ ಹಾಕಿ ಕೂಪನ್ಗಳನ್ನು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಕಾರ್ಯವನ್ನು ನಾವು ಚುನಾವಣಾ ಸಮಯದಲ್ಲಿ ಮಾಡಿದ್ದೇವೆ. ಆ ಸಮಯದಲ್ಲಿ ಚುನಾವಣಾ ಸಮಯದಲ್ಲಿ ಬಂದಂತ ಪ್ರಧಾನಮಂತ್ರಿಗಳು ಹೇಳಿದರು, ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ ಈ ಗ್ಯಾರಂಟಿ ಅನುಷ್ಠಾನ ಆಗಬೇಕು. ಆದರೆ ಇವತ್ತು ಯಾವ ಸಂದರ್ಭದಲ್ಲಿ ಕೂಡ ಚುನಾವಣೆಯಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಬರೇ 6 ತಿಂಗಳ ಒಳಗಡೆ ಅನುಷ್ಠಾನಕ್ಕೆ ಮಾಡಿದಂತ ಒಂದು ಕಾರ್ಯಕ್ರಮ ಈ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಅದು ಮಾಡಿರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ನಾವು ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ 6 ತಿಂಗಳಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಈ ಅನುಷ್ಠಾನ ಮಾಡುವಂತ ಸಮಯದಲ್ಲಿ ಕೆಲವೊಂದು ಅಪಪ್ರಚಾರಗಳಾಯಿತು. ಒಂದು ಬಸ್ಸಿಗೆ ನುಗ್ಗುವಾಗ ಹೆಣ್ಣು ಮಕ್ಕಳು ಬಾಗಿಲು ಕೂತರು, ಬಸ್ಸಿನ ಬಾಗಿಲು ಕೂತರು ಅಂತ ಹೇಳಿ 3 ದಿವಸ ಟ್ರೋಲ್ ಆಯಿತು ಮಾಧ್ಯಮಗಳಲ್ಲಿ. ಒಬ್ಬ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಅವಳು ಕಾಣ್ತಾ ಇಲ್ಲ ಅನ್ನೋಂಥೇಳಿ ಬಸ್ಸಿಗೆ ಅಡ್ಡ ಮಲಗಿ ಆ ದೃಶ್ಯವನ್ನು 3 ದಿವಸ ತೋರಿಸಿದರು. 158 ಬಾರಿ ಸಣ್ಣ ಸಣ್ಣ ಸ್ಟೋರಿ ಮಾಡಿ ಇವತ್ತು ಈ ಗ್ಯಾರಂಟಿ ಸ್ಕೀಮ್ನ ವಿರುದ್ಧ ಪ್ರಚುರಪಡಿಸುವಂತ ಕೆಲಸ ಕಾರ್ಯ ಆಯಿತು. ಆದ್ರೆ ಇವತ್ತು ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಇದು ಬರೀ 1 ತಿಂಗಳು 2 ತಿಂಗಳು ಮತ್ತೆ ನಿಂತು ಹೋಗ್ತದೆ ಅಂತೇಳಿ. ನಿರಂತರವಾಗಿ ಸಾಧಾರಣ 42,000 ರೂಪಾಯಿ 2 ವರ್ಷಗಳಲ್ಲಿ ಮಹಿಳೆಯರ ಖಾತೆಗೆ ಇವಾಗಲೇ ಬಂದಿದೆ. ಬೇರೆ ಕಾರ್ಯಕ್ರಮಗಳು ಕೂಡ ಸೇರಿ ನಮ್ಮ ಕಾರ್ಯಕ್ರಮ 5 ವರ್ಷಕ್ಕೆ 3 ಲಕ್ಷ ರೂಪಾಯಿಯ ಪ್ರಯೋಜನ ಪ್ರತಿಯೊಬ್ಬ ಮನೆಗೆ ಮುಟ್ಟುವಂತ ರೀತಿಯಲ್ಲಿ. ಹಿಂದೆ ನಮಗೆಲ್ಲ ಟಾರ್ಗೆಟೆಡ್ ಕಾರ್ಯಕ್ರಮ ಇತ್ತು, ಮಾಸಾಸನ ಕೊಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಆದರೆ ಈಗ ಹಾಗಿಲ್ಲ, ಇನ್ಕ್ಲೂಸಿವ್ ಕಾರ್ಯಕ್ರಮ. ಸಿದ್ದರಾಮಯ್ಯನವರು 4,09,000 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಇವತ್ತು 1 ಲಕ್ಷ ಕೋಟಿಯನ್ನ ಡೈರೆಕ್ಟ್ ಆಗಿ ಜನರ ಅಕೌಂಟ್ಗೆ ಹಸ್ತಾಂತರಿಸುವಂತ ಕೆಲಸ ಕಾರ್ಯ ಆಗ್ತಾ ಇದೆ. 58,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಆದ್ರೆ 18,000 ಕೋಟಿ ರೂಪಾಯಿ ರೈತರಿಗೆ ಧರ್ಮಾರ್ಥವಾಗಿ ಇವತ್ತು ಕರೆಂಟ್ ಕೊಡೋದ್ರ ಬಗ್ಗೆ, 20,000 ಕೋಟಿ ರೂಪಾಯಿ ಇವತ್ತು ಮಾಸಾಸನ ಕೊಡೋದ್ರ ಬಗ್ಗೆ, 1 ಲಕ್ಷ ಕೋಟಿ ರೂಪಾಯಿ ಜನರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ಈ ಟ್ರಾನ್ಸ್ಫರ್ ಆದ್ರೆ ಆ ಅಕೌಂಟ್ ಅಲ್ಲಿ ಹಾಗೆ ಉಳಿದಿಲ್ಲ, ಅದು ಮಾರ್ಕೆಟ್ ಅಲ್ಲಿ ಜನರೇಟ್ ಆಗ್ತದೆ. ನಮ್ಮ ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು. ಇದರ ಪ್ರತಿಫಲ ಏನಾಯ್ತು ಅಂತ ಹೇಳಿದ್ರೆ, ಮೊನ್ನೆ ಕೇಂದ್ರ ಸರ್ಕಾರ ಅಸೆಸ್ಮೆಂಟ್ ಮಾಡಿತು ತಲಾ ಆದಾಯದ ಬಗ್ಗೆ. ಇಡೀ ದೇಶದಲ್ಲಿ ತಲಾ ಆದಾಯದಲ್ಲಿ ನಂಬರ್ 1 ಕರ್ನಾಟಕ ರಾಜ್ಯ ಸರ್ಕಾರ. ಕಾರಣ 2,04,000 ರೂಪಾಯಿ ಇವತ್ತು ತಲಾ ಆದಾಯ ನಮ್ಮ ನಂಬರ್ 1. ಆರ್ಥಿಕ ಸ್ವಾತಂತ್ರ್ಯ ಕೊಡುವಂತ ಕಾರ್ಯಕ್ರಮ. ಬೇರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಬೇರೆ ರಸ್ತೆ ಮಾಡಬೇಕು ಅಥವಾ ಸೇತುವೆ ಮಾಡಬೇಕು ಅಥವಾ ಅದಕ್ಕೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಜನರ ಬದುಕಿನ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸದೃಢ ಮಾಡುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮ. ಮಾನವ ಸಂಪನ್ಮೂಲತೆಯನ್ನು ಕೂಡ ವೃದ್ಧಿಗೊಳಿಸುವಂಥದ್ದು ಕೂಡ ಅದು ಅಭಿವೃದ್ಧಿ ಕಾರ್ಯಕ್ರಮನೇ. ಹಾಗಾಗಿ ಇವತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.